ನೀವೇ ಭರವಸೆ ಕೊಟ್ಟಿದ್ರಿ 4 ತಿಂಗಳಲ್ಲಿ ರಸ್ತೆ ಮಾಡಿಸ್ಬಿಡ್ತೀನಿ. ಯಾವ ರಸ್ತೆ? ಗೋಲ್ಡ್ ಬಜಾರ್ ರಸ್ತೆ, ಹಾಗೆ ಅದರ ಜೊತೆಯಲ್ಲಿ ಮತ್ತೊಂದೆರಡು ರಸ್ತೆ, ಬಜಾರ್ ರಸ್ತೆ, ಹಾಗೆ ಗೋಲ್ಡ್ ಮಾರ್ಕೆಟ್ ರಸ್ತೆ. 6 ತಿಂಗಳಾಯ್ತು ಪ್ರದೀಪ್ ಈಶ್ವರ್ ಅವರು ಭರವಸೆ ಕೊಟ್ಟು, ಇನ್ನೂ ಕೂಡ ಆಗಿಲ್ಲ. 4 ತಿಂಗಳು ಡೆಡ್ ಲೈನ್ ನೀವೇ ಕೊಟ್ಟಿದ್ರಂತೆ. ಮೇಡಮ್, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲ, ನಮ್ಮ ಮಾವ ಏನಾದ್ರೂ FD ಸೆಕ್ರೆಟರಿ ಆಗಿದ್ರೆ ನೀವ್ ಹಿಂಗೆ ಡೈಲಾಗ್ ಹೊಡೆಯೋಕ್ ಮುಂಚೆ ನಿಮ್ ಮಾವ ಇಲ್ಲ ಅಂತ ತಿಳ್ಕೊಳ್ಳಿಲ್ವಾ ಸರ್? ಡೈಲಾಗ್ ಅಂದ್ರೆ 4 ತಿಂಗಳ ಡೆಡ್ ಲೈನ್, 4 ತಿಂಗಳ ಡೆಡ್ ಲೈನ್ ಡೈಲಾಗ್ ಹೊಡೆಯೋಕ್ ಮುಂಚೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಮ್ ಮಾವ ಇಲ್ಲ ಅಂತ ತಿಳ್ಕೊಳ್ಳಿಲ್ವಾ ಸರ್? ನೋ ಮೇಡಮ್, ನೋ. ಅಲ್ಲ, ಒಂದ್ ನಿಮಿಷ ನಾನು ಹೇಳೋದು ಕೇಳಿ. ಅಣ್ಣ 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 ಉತ್ತರ ಕೊಡ್ಲಿ. ಅಣ್ಣ, ಕೋರ್ಟ್ ಅಲ್ಲಿ ಅದು ಕೇಳ್ಬಿಡಿ ಅಣ್ಣ. ಬಜಾರ್ ರಸ್ತೆ, ಆ ರಸ್ತೆ ಆಲ್ರೆಡಿ ನಾವು 60 ರಿಂದ 70 ಅಡಿ ಹೊಡಿಬೇಕು ಅಂತ ಎಲ್ಲಾ ವರ್ತಕರನ್ನು ಕರೆದು ಮಾತಾಡಿದ್ವಿ. 10 ಕೋಟಿ ವೆಚ್ಚದಲ್ಲಿ ಆ ರಸ್ತೆ ಆಗತ್ತೆ. ಈಗ ನಮ್ಗೆ 50 ಕೋಟಿ ಕೊಟ್ಟಿದ್ದಾರೆ. ನಾನು 50 ಕೋಟಿ ಆಲ್ರೆಡಿ ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ಅದ್ FD ಅಪ್ರೂವಲ್ ಹೋಗಿ ಟೆಂಡರ್ಗೆ ಹೋಗಿ 2 ತಿಂಗಳಲ್ಲಿ ಟೆಂಡರ್ ಎಲ್ಲ ಟೆಕ್ನಿಕಲ್ ಬಿಡ್ ಎಲ್ಲ ಆಗುವಷ್ಟೊತ್ತಿಗೆ ಇದನ್ನೊಂದು 3-4 ತಿಂಗಳ ಪ್ರೋಸೆಸ್. ಒಂದ್ಸಲ ಕಾಂಟ್ರಾಕ್ಟರ್ಗೆ ಕೆಲಸ ಮಾಡಕ್ ಪರ್ಮಿಷನ್ ಸಿಕ್ಕಿದ ತಕ್ಷಣ ನಾನು ಅಂಗಡಿಗಳನ್ನ ಹೊಡೆದಿದ ತಕ್ಷಣ ರಸ್ತೆ ಆಗುತ್ತೆ. ಮೇಡಮ್, ನಾಳೆ ಬೇಕಾದ್ರೂ ನಾನು ಅದನ್ನ ನೋಡಿಬಹುದು. ಆದ್ರೆ ಈ ಟೆಂಡರ್ ಲೇಟ್ ಆದ್ರೆ ಆ ಅಂಗಡಿಗಳನ್ನೆಲ್ಲ ಹೊಡೆದಿರ್ತೀವಿ. ದಿನಕ್ಕೆ 40-50 ಸಾವಿರ ಜನ ಓಡಾಡೋ ರಸ್ತೆ, ಮತ್ತೆ ರಸ್ತೆ ಮುಗಿಲಿಲ್ಲ ಅಂದ್ರೆ ನನಗೆ ಡಬಲ್ ಎಫೆಕ್ಟ್ ಆಗುತ್ತೆ. ಈಗ ಪ್ರತಿ ಅಂಗಡಿಯವ್ರನ್ನು ಒಪ್ಸಿದೀವಿ. ಕಳೆದ 2 ತಿಂಗಳಿಂದ ಒಂದೊಂದು ಅಂಗಡಿಯವ್ರನ್ನು ಕರೆದು ಮಾತಾಡಿ ಒಪ್ಪಿಗೆ ತಗೊಂಡಿದೀವಿ. ಹೈಕೋರ್ಟ್ ಡೈರೆಕ್ಷನ್ ಇದೆ. ಯಾಕೆಂದ್ರೆ ನಾವು ರ್ಯಾಂಡಮ್ ಆಗಿ ಹೊಡಿಯಕ್ಕಾಗಲ್ಲ. ಎರಡನೇದು, ಈಗ ಟೆಂಡರ್ ಕಳಿಸಿದೀನಿ, ಅಂದ್ರೆ ಇನ್ ದ ಸೆನ್ಸ್ FD ಅಪ್ರೂವಲ್ ಆಗಬೇಕು. ಇದರಿಂದ ಪ್ರದೀಪ್ ಈಶ್ವರ್ ಅವರು ಕಲ್ತ ಪಾಠ ಹಾಗಾದ್ರೆ ರಾಜಕಾರಣಿಯಾಗಿ 4 ತಿಂಗಳು ಡೆಡ್ ಲೈನ್ ಕೊಟ್ಟು ಡೈಲಾಗ್ ಹೊಡೆಯೋದು ಸುಲಭ, ಆದ್ರೆ ಡೆಲಿವರಿ ಮಾಡೋದು ಕಷ್ಟ ಇದೆ ಅಂತ ಕಲ್ತರ? ಮೇಡಮ್, 4 ತಿಂಗಳಲ್ಲಿ ಎಲ್ಲ ಅಂಗಡಿಗಳವ್ರನ್ನ ಮನವೊಲಿಸಿದಿರಿ. ಇದು ಹಿಂದೆ ಇದ್ದವ್ರ ಕೈಯಲ್ಲಿ 10 ವರ್ಷ ಆಗಿರ್ಲಿಲ್ಲ. MG ರಸ್ತೆ ಅಂತ ಒಂದಿದೆ, ಅದನ್ನ ಮುಟ್ಟಿದ್ರೆ 10,000 ಓಟ್ ಹೋಗುತ್ತೆ ಅಂತ ಹಳೆ ಸಂಸದರು 2007 ನಲ್ಲಿ ಅಪ್ರೂವ್ ಸಿಕ್ಕಿದ್ದು. 2007 ಇಂದ ಎಲೆಕ್ಟ್ ಆಗಿರೋ ಎಲ್ಲಾ ರೆಪ್ರೆಸೆಂಟೇಟಿವ್ಸ್ ಆ ದಾರಿಯಲ್ಲಿ 10-20 ಸಾವಿರ ಓಟ್ ಹಾಳಾಗುತ್ತೆ ಅಂತ ಹೋದ್ರು. ನಾನು ಹಿಂದೆ ಮುಂದೆ ನೋಡದೆ MG ರೋಡ್ ನೋಡ್ದಾಕಿದ್ದೀನಿ. ನಿಮ್ಮದೇ ಕ್ಷೇತ್ರದ ಜನ ಮತ್ತೊಂದು ಪ್ರಶ್ನೆ ಕೇಳು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸರ್. ಹೂವಿನ ಮಾರ್ಕೆಟ್ 2.5 ವರ್ಷ ಆಯ್ತು ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿ ಭರವಸೆ ಕೊಟ್ಟಿದ್ರು, ಅದನ್ನ ಏನೋ ಒಂದು ಗತಿ ಕಾಣಿಸ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ. ಯಾಕೋ ಅದ್ರ ಬಗ್ಗೆ ಮರೆತು ಬಿಟ್ಟಿದ್ದಾರೆ, ನೆನಪು ಮಾಡಿ ಅವ್ರಿಗೆ ಅಂತ ಹೇಳಿ. ಇದು ಹೆಂಗಿದೆ ಅಂದ್ರೆ, ಮೊದಲನೇ ದಿನ ಎಕ್ಸಾಮ್ ಹೋಗಿ ಸೆಕೆಂಡ್ ಡೇ ಎಲ್ಲಿ ಎಕ್ಸಾಮ್ ಡಿಸ್ಟಿಂಕ್ಷನ್ 2.5 ವರ್ಷ ಇಸ್ ನಾಟ್ ದ ಸೆಕೆಂಡ್ ಡೇ ಸರ್. ನೋ ಮೇಡಮ್, ಇದು ನಮಗೆ ಲಾಸ್ಟ್ ಬಜೆಟ್ ಅಲ್ಲಿ ಡಿಕ್ಲೇರ್ ಆಯ್ತು. ನಿಮಗೆ ಟೈಮ್ ಲೈನ್ ಹೇಳ್ಬಿಡ್ತೀನಿ. ಬಜೆಟ್ ಆಗಿ ಎಷ್ಟು ತಿಂಗಳು? ನೋ ಮೇಡಮ್, ಬಜೆಟ್ ಅಲ್ಲಿ ಡಿಕ್ಲೇರ್ ಆಯ್ತು 140 ಕೋಟಿ. ಆದ್ರೆ ಬಜೆಟ್ ಅಲ್ಲಿ ಏನ್ ಡಿಕ್ಲೇರ್ ಮಾಡೋದು ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಡಿಕ್ಲೇರ್ ಮಾಡಿದ್ರು. ನಾವು ಮತ್ತೆ ನಾನು ಮುಖ್ಯಮಂತ್ರಿಗಳ ಹತ್ರ ಹೋದ್ರೆ, ಸರ್ ನಾಳೆ ಬೆಳಗ್ಗೆ 140 ಕೋಟಿಯಲ್ಲಿ ಪ್ರೈವೇಟ್ ಅವರು ಒಂದು 70 ಕೋಟಿ ಇನ್ವೆಸ್ಟ್ ಮಾಡಿ, ನಾವು ಒಂದು 70 ಕೋಟಿ ಇನ್ವೆಸ್ಟ್ ಮಾಡ್ತೀವಿ. ನಾಳೆ ವರ್ತಕರನ್ನ ಅವ್ರು ಹರಾಜ್ ಮಾಡ್ತಾರೆ ಸರ್, 140 ಕೋಟಿ ಪ್ರೈವೇಟ್ ಪಾರ್ಟ್ನರ್ಶಿಪ್ ಬೇಡ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ಮೇಲೆ ಮತ್ತೆ ಆರ್ಡರ್ ಚೇಂಜ್ ಮಾಡಿ ನಂದಿ ಬೆಟ್ಟಕ್ಕೆ ಕ್ಯಾಬಿನೆಟ್ ಬಂದಾಗ ನಂದಿ ಬೆಟ್ಟದಲ್ಲಿ ಮುಖ್ಯಮಂತ್ರಿಗಳಿಂದ ನಾನು ಅನೌನ್ಸ್ ಮಾಡಿಸಿದೆ, ಸರ್ 140 ಕೋಟಿನೂ ಸರ್ಕಾರನೇ ಕೊಡಿ ಸರ್ ಅಂದ್ರು. ನಬಾರ್ಡ್ ಅವರು ಕೇವಲ 10 ಕೋಟಿ ಕೊಡ್ತೀವಿ ಅಂದ್ರು. ಮೇಡಮ್, ನಿಮಗೆ ಗೊತ್ತಿರಲಿ, 20 ಕೋಟಿಯಲ್ಲೂ ಫ್ಲವರ್ ಮಾರ್ಕೆಟ್ ಕಟ್ಟಬಹುದು. ಆದ್ರೆ ಇನ್ 20 ವರ್ಷಕ್ಕೆ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, ವರ್ತಕರು ಜಾಸ್ತಿ ಆಗ್ತಾರೆ. ಮೇಡಮ್, 140 ಕೋಟಿ ಯಾಕೆ ಕೇಳಿದೀವಿ ಅಂದ್ರೆ, ನೆಕ್ಸ್ಟ್ 25 ಇಯರ್ಸ್ಗೆ ಪ್ರೊಜೆಕ್ಷನ್ ನೋಡ್ತಾ ಇದೀವಿ ನಾವು. ಆವತ್ತು ವರ್ತಕರು ಜಾಸ್ತಿ ಆಗ್ತಾರೆ, ಆವತ್ತು ಮತ್ತೆ ಇನ್ನೊಂದು ಮಾರ್ಕೆಟ್ ಕಟ್ಟಕ್ಕಾಗಲ್ಲ. ಮತ್ತೆ ಇವರು ಹೂವಿನ ಮಾರ್ಕೆಟ್ಗೆ ಬಂಡೆ ಮೇಲೆ ಜಾಗ ಕೊಟ್ಟಿದ್ರು, ಅಲ್ಲಿ ಪಾಯ ಹಾಕಕ್ಕಾಗಲ್ಲ. ನಾನು ದೇವನಹಳ್ಳಿ ಏರ್ಪೋರ್ಟ್ಗೆ ನಿಯರ್ ಇರೋ ಜಾಗ ನಾವೆಷ್ಟು ಕಷ್ಟಪಟ್ಟಿದೀವಿ ಅಂದ್ರೆ, ಆರ್ಟಿಕಲ್ಚರ್ ಲ್ಯಾಂಡ್, ನಾವು ಆರ್ಟಿಕಲ್ಚರ್ಗೆ ಸರಿಸಮಾನವಾದ ಲ್ಯಾಂಡ್ ಅನ್ನ ಕೊಟ್ಟು ಆ ಲ್ಯಾಂಡ್ ಅನ್ನ ತಗೊಂಡು ಆರ್ಟಿಕಲ್ಚರ್ ಮಿನಿಸ್ಟ್ರಿ ಹತ್ರ ಸೈನ್ ಹಾಕ್ಸಿ ಅದನ್ನ ಗವರ್ಮೆಂಟ್ ಕಳಿಸಿ ಈಗ 140 ಕೋಟಿ ಈಗೇನು ಪ್ಲಾನಿಂಗ್ ಆಗಿದೆ. ಮೇಡಮ್, ಹೆಂಗ್ ಕಟ್ಟಿಸ್ತಾ ಇದೀವಿ ಮಾರ್ಕೆಟ್ ಅಂದ್ರೆ, ಇಟ್ ವಿಲ್ ಬಿ ಒನ್ ಆಫ್ ದ ಫೈನೆಸ್ಟ್ ಇನ್ ಏಷ್ಯಾ ಫ್ಲವರ್ ಮಾರ್ಕೆಟ್. ಅವರು ಅಷ್ಟು ಬಡತನದಲ್ಲಿ ಬೆಳೆದು ಆ ಬಡತನ ಅನುಭವಿಸಿ ಇವತ್ತು ಬಡವರ ಕಷ್ಟ ಗೊತ್ತಿದ್ದು, ಇವತ್ತು ಒಬ್ಬ ಬಡವ MLA ಆದ್ರೆ ಯಾವ ತರ ಇರುತ್ತೆ, ಆಡಳಿತ ಹೆಂಗಿರುತ್ತೆ, ಜನರ ಯಾವ ತರ ಅವರ ಭಾವನೆ ಇರುತ್ತೆ ಅಂತ 224 MLAಗಳಿಗೆ ಒಬ್ಬ ಇಂಪ್ರೆಷನ್ ನಮ್ಮ ಶಾಸಕರು. ಚಪ್ಪಾಳೆ ತಟ್ಟಿ ಸರ್ ಇದಕ್ಕೆ. ಮೇಡಮ್, ಪ್ರದೀಪ್ ಈಶ್ವರ್ ಕೆಲಸಗಳು ಉಳಿಯುತ್ತವೆ, ಟೀಕೆಗಳು ಸಾಯುತ್ತವೆ. ಇದು DK ಶಿವಕುಮಾರ್ ಅವರು ಒಂದ್ಸಲ ಹೇಳಿದ್ರು, ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರದೀಪ್ ಈಶ್ವರ್ ಅವರ ಕೆಲಸಗಳು ಉಳಿಯುತ್ತವೆ, ಟೀಕೆಗಳು ಸಾಯುತ್ತವೆ ಅನ್ನೋದು ಉದಾಹರಣೆ ಏನಪ್ಪಾ ಅಂತಂದ್ರೆ, ನಮ್ಮ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರಣ್ಣವರು ಏನ್ ಹೇಳಿದ್ರು ಅದು ಮಾಡೋದಕ್ಕೂ ರೆಡಿ. ಟೀಕೆಗಳು ಏನ್ ಸರ್ ಅದು? ಮೇಡಮ್, ಟೀಕೆಗಳೇನು ಅಂತಂದ್ರೆ, ನೀವು ಹೇಳಿದ್ದು ಪೂರ್ತಿ ಸೆಂಟೆನ್ಸ್ ಏನು? ಟೀಕೆಗಳು ಸಾಯುತ್ತವೆ ಅಂತ. ಟೀಕೆ ಅವರು ಮಾಡಬಾರ್ದು ಸರ್. ಸರ್, ಅವ್ರು ಕೇಳಿದಾಗೆ ಅವರೊಂದು ಪ್ರಶ್ನೆ ಹೇಳಿದ್ರು, ನಮ್ ಶಾಸಕರು ನಮ್ಮ ಹೆಮ್ಮೆ, ಒಬ್ರು ಬಡವರಂತ. ಸರ್, ನೀವೇ ಹೇಳಿ ಸರ್, ನೀವು ಬಡವರ ಸರ್? ನಾನು ಹುಟ್ಟಿದ್ದು ಬಡತನದಲ್ಲಿ, ಖಾಲಿ ಹೊಟ್ಟೆ ಖಾಲಿ ಜೇಬು ಒಡೆದ ಹೃದಯ ಪಾಠ ಕಲಿಸಿದೆ. ಒಂದ್ ನಿಮಿಷ, ಲೆಟ್ ಮಿ ಕನ್ಕ್ಲೂಡ್.
ಪರಿಶ್ರಮ ಸಂಸ್ಥೆ ಕಟ್ಟಿದೆ ಕಳೆದ 5 ವರ್ಷದಿಂದ. ಕಷ್ಟಪಟ್ಟು ಒಬ್ಬ ಕನ್ನಡದ ಹುಡುಗ ಪಕ್ಕದ ನೆರೆ ರಾಜ್ಯದವ್ರಿಗೆ ಸೆಡ್ ಹೊಡೆದ ಒಂದು ಸಂಸ್ಥೆ ಬೆಳೆಸಿದೆ. ಇವತ್ತು ನನ್ನ ಕಂಪನಿಯ ಎವ್ಯಾಲ್ಯೂಯೇಷನ್ ಪದ ಗೊತ್ತಿರಬೇಕು. ಎವ್ಯಾಲ್ಯೂಯೇಷನ್ ಅಂದ್ರೆ ನನ್ನ ಕಂಪನಿ ನಾನು ಯಾರಿಗಾದ್ರೂ ಮಾರಿದ್ರೆ ನನ್ನ ಕಂಪನಿಯ ಇವತ್ತಿನ ಎವ್ಯಾಲ್ಯೂಯೇಷನ್ 800 ಕೋಟಿ. ಸರ್ 800 ಕೋಟಿ ಒಬ್ಬ ವ್ಯಕ್ತಿ ಹತ್ರ ಇದೆ ಅಂದ್ರೆ ಅವ್ರು ಬಡವರು ಹೇಗೆ ಸರ್? ನಿಮ್ ಆಕ್ಷೇಪ ಏನ್ ಪ್ರದೀಪ್ ಈಶ್ವರ್ ಅವ್ರು ಶ್ರೀಮಂತರಾಗಬಾರ್ದಾಗಿತ್ತ? ಆಗ್ಬಾರ್ದಂತಲ್ಲ, ಪ್ರತಿನಿಧಿಗಳು ಅವ್ರನ್ನ ಏನ್ ಹೇಳ್ತಾರೆ ಅಂದ್ರೆ ಒಬ್ರು ಬಡವರು ಅಂತ ಹೇಳ್ತಾರೆ. ನಿಮ್ಮವರೇ ಹೇಳಿದ್ದು, ಸ್ವತಃ ನೀವು ಕೂಡ ಹೇಳಿದಿರಿ ನಾನು ಒಬ್ಬ ಬಡವ ಅಂತ. ಹುಟ್ಟಿದಾಗ ನೀವು ಬಡವ, ಓಕೆ ನಾನು ಒಪ್ಕೋತೀನಿ. ಈಗ ನೀವು ಬಡವರಾ? ನಂಗೆ ಅದು ಪ್ರಶ್ನೆ ಸರ್. ಕಳೆದ 5 ವರ್ಷದಿಂದ ನನ್ನ ಸಮಸ್ಯೆ ಕೇಳಿಸ್ಕೊಳ್ರಿ, ಉತ್ತರ ಕೇಳಿ. ಕೇಳಿಸ್ಕೊಳ್ಳಿ. ಕಳೆದ 5 ವರ್ಷದಿಂದ ನಾನು ಏನ್ ಸಂಸ್ಥೆ ಕಟ್ಟಿದೀನಿ, ನನ್ನ ಸಂಸ್ಥೆ ಬೆಳೆಸಿದೀನಿ. ನಾನು ಕಷ್ಟಪಟ್ಟು ಸಂಪಾದಿಸಿರೋ ದುಡ್ಡಲ್ಲಿ 24x7 ಇದು ಗೊತ್ತಿರಬೇಕು 10 ಆಂಬುಲೆನ್ಸ್ ಖರ್ಚು ಮಾಡ್ತಿದ್ದೇವೆ ಇಟ್ಟಿದ್ದೀನಣ್ಣ. ತಿಂಗಳಿಗೆ 15 ಲಕ್ಷ. ನಾನು ಬೇರೆಯವ್ರ ತರ ಒಂದು ಆಂಬುಲೆನ್ಸ್ ತಗೊಂಡು ಗೌರ್ಮೆಂಟ್ ಕೊಟ್ಟಿಲ್ಲ. 20 ಡ್ರೈವರ್ ಸ್ಯಾಲರಿ ನಂದು, ಡೀಸೆಲ್ ನಂದು, ಆಂಬುಲೆನ್ಸ್ ನಂದು. 12 ನಿಮಿಷಕ್ಕೆ ಪೇಷಂಟ್ ನ ಪಿಕಪ್ ಮಾಡ್ತೀನಿ. 15 ಲಕ್ಷ ಖರ್ಚು ಮಾಡ್ತೀನಿ. 7,000 ಮಕ್ಕಳಿಗೆ ಮನೆ ಹತ್ರ ಹುಡ್ಕೊಂಡೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಸರ್, ಮೊನ್ನೆ ವಿಧಾನಸೌಧದಲ್ಲಿ ನಿಮ್ದೇ ರಾಜ್ಯಸಭಾ ಮೆಂಬರ್ ಬೆಂಬಲಿಗರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಾರೆ, ಭದ್ರಾವತಿಲಿ ಹುಡುಗರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಇದಕ್ಕೆ ನಿಮ್ ಉತ್ತರ ಏನ್ ಸರ್? ನೀವು ಶಾಸಕರಾಗಿ ಏನ್ ಹೇಳ್ತೀರಿ? ಉತ್ತರಕ್ಕಿಂತ ಹೆಚ್ಚಾಗಿ ಸರ್ಕಾರ ಶಿಕ್ಷೆ ಅಥವಾ ಕ್ರಮ ಏನ್ ತಗೊಂಡಿದೆ ಸ್ಪೆಸಿಫಿಕ್ ಆಗಿ ನಾಸಿರ್ ಅವ್ರು ಗೆದ್ದಾಗ ಬಂದ ಪಾಕ್ ಪರ ಘೋಷಣೆಗೂ ಭದ್ರಾವತಿಯಲ್ಲಿ ಬಂದ ಪಾಕ್ ಪರ ಘೋಷಣೆಗೂ ಸ್ಪೆಸಿಫಿಕ್ ಆಗಿ ಯಾವ ರೀತಿ ಶಿಕ್ಷೆ ಕೊಡ್ಲಾಗಿದೆ? ಅವ್ರ ಮೇಲೆ FIR ಆಗಿದೆ. FIR ಆಗಿದೆಯಲ್ವೋ ಕೇಳಕ್ ಹೇಳಿ. FIR ಆದ್ಮೇಲೆ ಎನ್ಕ್ವೈರಿ ಆಗಿ ಚಾರ್ಜ್ ಶೀಟ್ ಆಗುತ್ತೆ. ಚಾರ್ಜ್ ಶೀಟ್ ಆಗಿದೆಯಲ್ಲೋ ಕೇಳಕ್ ಹೇಳಿ. ಶಿಕ್ಷೆ ನೀನ್ ಕೊಡ್ತೀಯ, ನಾನ್ ಕೊಡ್ತೀನ? ಕೊಡೋದು ಕೋರ್ಟ್. ಆ ಪವರ್ ಏನಾದ್ರು ಅಲ್ಲ. ಶಿಕ್ಷೆ ಕೊಡೋದು FIR ಅಂದ್ರೆ ಒಂದು ದೂರನ್ನ ಸ್ವೀಕರಿಸಿ ಚಾರ್ಜ್ ಶೀಟ್ ಪೊಲೀಸ್ ಅವ್ರು ಮಾಡ್ತಾರೆ. ಸರಿ. ಕೋರ್ಟ್ ಅಲ್ಲಿ ಕೆಲವು ಕೇಸುಗಳು ವರ್ಷಗಳ ಗಟ್ಟಲೆ ಇಳಿತವೆ. ಕೋರ್ಟ್ ಇಸ್ ದ ಫೈನಲ್ ಡಿಸಿಷನ್ ಮೇಕರ್. ಅವ್ರು ಇಂಟರ್ಪ್ರೆಟ್ ಮಾಡ್ತಾರೆ. ಹಾಕಿದ FIR ಅನ್ನ ಖುಲಾಸೆ ಮಾಡಿಸಿ ಆರೋಪಿಗಳನ್ನ ಹೊರಗಡೆ ಬಿಡಿಸೋದು ಯಾವ ಲಾ ಸರ್? ಚಿತ್ತಾಪುರ ಪೊಲೀಸ್ ಠಾಣೆ ಅದ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಕಣ್ಣಾರೆ ಕಂಡಂತಹ ಪೊಲೀಸರು ಬಿಡಬೇಡಿ ಇವರನ್ನ ಅಂತ ಹೇಳಿ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಸರ್ಕಾರ ಅವ್ರ ಮೇಲೆ ದಾಖಲಾಗಿದ್ದ ಕ್ರಿಮಿನಲ್ ಕೇಸ್, ಪ್ರದೀಪ್ ಈಶ್ವರ್ ಸರ್, ಕ್ರಿಮಿನಲ್ ಕೇಸ್ ಅದನ್ನ ಸರ್ಕಾರ ವಾಪಸ್ ಪಡೆಯುತ್ತೆ ಅಂದ್ರೆ ಏನ್ ಮೆಸೇಜ್ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ? ನೋಡಿ ಮೇಡಮ್, ಆ ಘಟನೆ ನಡೆದ ಸಂದರ್ಭ ಈಗ ನಾನು ಹೇಳ್ತೀನಲ್ಲ, ಈ ಬಿಜೆಪಿ ಅವರು ಇದಾರೆ, ಪ್ರತಾಪ್ ಸಿಂಹ ಅವರು ಎಲ್ಲದಕ್ಕೂ ಕೋರ್ಟ್ಗೆ ಹೋಗ್ತಾರೆ. ಅವ್ರು ಕೋರ್ಟ್ ಯಾಕೆ ಹೋಗ್ತಾರೆ ಅಂದ್ರೆ, ನಾನು ಇವತ್ತು ಮಾತಾಡಂಗಿಲ್ಲ, ನನ್ನ ಮೇಲೆ 2 ಡಿಫಾಮೇಶನ್ ಹಾಕಿದ್ದಾರೆ. ನಾನಂತೂ ಪ್ರತಾಪ್ ಸಿಂಹ ಮೇಲೆ ಹಾಕಲ್ಲ. ಯಾಕೆಂದ್ರೆ ರಾಜಕಾರಣ ಅಂದ್ಮೇಲೆ ತಟ್ಕೊಳ್ಳೋ ದಮ್ಮಿರ್ಬೇಕು. ಅದನ್ನ ಎತ್ಕೊಂಡೋಗಿ ಪ್ರತಾಪ್ ಸಿಂಹ ಅವರು ಕೋರ್ಟ್ ಅಲ್ಲಿ ಕೇಸ್ ಹಾಕಿದಾರಲ್ಲ, ಇದೇ ವಿಚಾರನ ಪ್ರತಾಪ್ ಸಿಂಹ ದಮ್ ಇದ್ರೆ ಕ್ವಶನ್ ಕೇಳಿ ಜಸ್ಟಿಸ್ ಕೇಳಕ್ಕೆ. ನಾನ್ ಪ್ರಶ್ನೆ ಕೇಳಿದ್ದು ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಗೆ, ಕಾಂಗ್ರೆಸ್ ಪಕ್ಷದ ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಗೆ ನಾನು ಪ್ರಶ್ನೆ ಕೇಳ್ತಾ ಇರೋದು. ನಾವು ಸರ್ಕಾರ ವಾಪಸ್ ತಗೊಂಡಿದೀವಿ. ಹೌದು. ಯಾವ ಸಂದರ್ಭದಲ್ಲಿ ವಾಪಸ್ ತಗೊಂಡಿದ್ದಾರೆ ಅಂತ? ವಾಪಸ್ ತಗೊಳ್ಳೋದು ಯಾವುದು? ಕ್ಯಾಬಿನೆಟ್ ಅಲ್ವಾ? ನಾನೊಂದು MLA, ಜನರ ಆಶೀರ್ವಾದದಿಂದ ನಾನು ಮುಂದಿನ ತಿಂಗಳು ಏನಾದ್ರು ಕ್ಯಾಬಿನೆಟ್ ಒಳಕ್ ಹೋದ್ರೆ ಅದ್ರ ನೆಕ್ಸ್ಟ್ ಡಿಬೇಟ್ ಅಲ್ಲಿ ಯಾಕೆ ವಾಪಸ್ ತಗೊಂಡ್ರು ಅಂತ ಮಿನಿಸ್ಟರ್ ಆಗಿ ಬಂದು ಹೇಳ್ತೀನಿ. ಏನ್ ಗೊತ್ತಾ, ಗಣೇಶೋತ್ಸವದಲ್ಲಿ ಮದ್ದೂರು ಗಣೇಶೋತ್ಸವದಲ್ಲಿ ಕಲ್ಲು ತೂರಾಟ ಆಯ್ತಾ, ಒಕ್ಕಲಿಗ ಸಮುದಾಯದ ಭದ್ರಕೋಟೆ, ಒಕ್ಕಲಿಗ ಸಮುದಾಯದ ಸ್ವಾಭಿಮಾನದ ಸಂಕೇತ, ನಮ್ಗೇನು ಮಾಡಕ್ಕಾಗಲ್ಲ ಅಂತ ಸ್ಥಳದಲ್ಲಿ ಈ ಕಲ್ಲು ತೂರಾಟ ಇಡೀ ರಾಜ್ಯಕ್ಕೆ ಸಂದೇಶ ಹೋಗ್ತಾ ಇದೆ. ಮುಸಲ್ಮಾನರು ನಾವ್ ಬೇಕಾದ್ರೂ ಆಟ ಆಡ್ತೀವಿ ಅಂತ. ಇದಕ್ಕೆ ಮೂಲವಾಗಿ ಕಾರಣ ಆಗಿದ್ದು ಅಲ್ಲಿ ಆದಂತ ಉಸ್ತುವಾರಿ ಸಚಿವರು ಹಾಗೂ ನಿಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನಾವ್ ಹೇಳ್ತಾ ಇದ್ದೀವಿ ಸರ್. ಉಸ್ತುವಾರಿ ಸಚಿವರು ಯಾವ ಸಮುದಾಯ ಮೇಡಮ್? ಸಮುದಾಯ ಅಲ್ಲ ಸರ್, ಒಕ್ಕಲಿಗರೇ ಇರ್ಬೋದು, ಆದ್ರೆ ಇಂಡೈರೆಕ್ಟ್ಲಿ ಇದಕ್ಕೆ ಪ್ರೇರಣೆ ಆಗಿರೋ ತರ ಆಗಿದೆ ಅಲ್ವಾ ಸರ್? ಈಗ ಒಂದು ಉದಾಹರಣೆ ಇರಿ, ಲಾಸ್ಟ್ ಇಯರ್ ನಾಗಮಂಗಲದಲ್ಲಿ ಆಯ್ತು, ಈ ಸರಿ ಮದ್ದೂರಲ್ಲಾಯ್ತು, ನೆಕ್ಸ್ಟ್ ಮಳವಳ್ಳಿನ ಪ್ಲಾನು, ನೆಕ್ಸ್ಟ್ ಮಂಡ್ಯನ ಪ್ಲಾನು. ಅದು ನೀವು ಹೇಳಬೇಕು, ಪ್ಲಾನ್ ನೀವು ಮಾಡ್ತಿರೋದು. ಅವಾಗ ಯಾಕೆ ಅವರು ಅಸ್ತಿತ್ವಕ್ಕೆ ತರಲಿಲ್ಲ? ನಿಮ್ದಿರೋದು ಅದಕ್ಕೆ ಅವರೇ ಉಸ್ತುವಾರಿಯ ಸಚಿವರು ಇದಕ್ಕೆ ಹೊಣೆ. ಆಯ್ತು, ಅವ್ರು ಉತ್ತರ ಕೊಡ್ಲಿ. ಈಗ ಅಕ್ಕ ಅವ್ರು ಮಾತಾಡುವಾಗ ಒಂದು ಪರ್ಟಿಕ್ಯುಲರ್ ಸಮುದಾಯದ ಹೆಸರು ಹೇಳಿದ್ರು. ಶಾಸಕರು ಆ ಜಿಲ್ಲೆಯಲ್ಲಿ ಗೆದ್ದಿರುವ ಎಲ್ಲಾ ಶಾಸಕರು ಆ ಸಮುದಾಯ ಉತ್ತರ ಕೊಡ್ತಿದಾರಲ್ಲ. ನಾವು ಕರ್ನಾಟಕವೇ ಗೌರವಿಸುವ, ಕರ್ನಾಟಕಕ್ಕೆ ಇನ್ಸ್ಪಿರೇಷನ್ ಆಗಿರುವ, ಬಹಳಷ್ಟು ಪ್ರತಿಭೆಗಳನ್ನ ಕೊಟ್ಟಿರುವ ಸಮುದಾಯದ ಹೆಸರು ಹೇಳಿದ್ರಿ. ಆ ಜಿಲ್ಲೆಯಲ್ಲಿರೋ ಎಲ್ಲಾ ಸಚಿವರು ಶಾಸಕರು ಅದೇ ಸಮುದಾಯದವ್ರೆ. ಅಂತ ಸಮುದಾಯ ಇರೋರಿಗೆ
ಆ ಡ್ಯಾಮೇಜ್ ಅವ್ರಿಗಾಗುತ್ತೆ ಅಂತ ಗೊತ್ತಿರಲ್ವಾ?